ವೀಕ್ಷಕರೇ, ಆಕೆ ಬಾಲಿವುಡ್ನ ಓರ್ವ ಪ್ರಸಿದ್ಧ ನಟಿ. ತನ್ನ ನಟನೆ ಮೂಲಕ ಪಡ್ಡೆ ಹುಡುಗರ ಮನಗೆದ್ದಿದ್ಲು. ಆದರೆ ಸೆಪ್ಟೆಂಬರ್ 12, 2025 ಬೆಳಗಿನ ಜಾವ ಸರಿಸುಮಾರು 3:45ಕ್ಕೆ ಬರೇಲಿ ಸಿವಿಲ್ ಲೈನ್ಸ್ ಏರಿಯಾದಲ್ಲಿರುವಂತಹ ಆಕೆ ಮನೆ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನ ನಡೆಸ್ತಾರೆ. ಯಾರು ಇಂಥ ಕೆಲಸವನ್ನ ಮಾಡಿದ್ದಾರೆ ಅಂತ ತಿಳಿಯೋದಿಕ್ಕೆ ಪೊಲೀಸರ ತನಿಖೆ ಶುರುವಾದಾಗಲೇ ಆಗಂತಕರು ಮತ್ತೆ ಎರಡನೇ ಬಾರಿ ಕೂಡ ಆಕೆಯ ಮನೆ ಮೇಲೆ ಗುಂಡಿನ ದಾಳಿಯನ್ನ ನಡೆಸ್ತಾರೆ. ಹಾಗಾದ್ರೆ ಈ ಒಂದು ದಾಳಿಯನ್ನ ನಡೆಸ್ತವ್ರು ಯಾರು? ಈ ದಾಳಿಯ ಹಿಂದಿರುವಂತಹ ಮಾಸ್ಟರ್ ಮೈಂಡ್ ಯಾರು? ಇದಕ್ಕೆ ಕಾರಣ ಏನು? ಪೊಲೀಸರು ಆ ಆರೋಪಿಗಳನ್ನ ಬಂಧಿಸಿದರ? ಬಾಲಿವುಡ್ನ ಸುಪ್ರಸಿದ್ಧ ನಟಿ ಆದಂತ ದಿಶಾ ಪಟಾಣಿ ಸುದ್ದಿ ಇದೀಗ ಎಲ್ಲಾ ಕಡೆ ವೈರಲ್ ಆಗಿದೆ. ಆಕೆ ಸುದ್ದಿಯಲ್ಲಿ ಇರೋದು ಯಾವುದೋ ಸಿನಿಮಾದಿಂದ ಅಲ್ಲ. ದಿಶಾ ಪಟಾಣಿ ಮನೆಯ ಮೇಲೆ ಯಾರೋ ದುಷ್ಕರ್ಮಿಗಳು ಕೇವಲ 25 ಗಂಟೆಗಳಲ್ಲಿ 2 ಬಾರಿ ಅವ್ರ ಮನೆ ಮೇಲೆ ಗುಂಡಿನ ದಾಳಿಯನ್ನ ನಡೆಸ್ತಾರೆ. ಈ ಒಂದು ಘಟನೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಜೊತೆಗೆ ಈ ಒಂದು ವಿಚಾರ ಎಷ್ಟು ಸಂಚಲನ ಸೃಷ್ಟಿ ಮಾಡುದು ಅಂದ್ರೆ ಸ್ವತಃ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂತ ಯೋಗಿ ಆದಿತ್ಯನಾಥ್ ಅಪರಾಧಿಗಳ ವಿಷಯದಲ್ಲಿ ಚಾಲೆಂಜ್ ಅನ್ನ ಹಾಕಿದ್ರು. ಈ ಒಂದು ಘಟನೆಯಲ್ಲಿ ಅದ್ಯಾವನೇ ಇರಲಿ, ಅವನನ್ನ ಕೇವಲ 48 ಗಂಟೆಯಲ್ಲಿ ಅವನ್ನ ಹಿಡಿತೀವಿ ಅಂತ ಚಾಲೆಂಜ್ ಹಾಕಿದ್ರು. ವೀಕ್ಷಕರೇ, ಈ ಒಂದು ಘಟನೆಯನ್ನ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ದಿಶಾ ಪಟಾಣಿಯವರ ತಂದೆ ತಾಯಿ ಯುಪಿಯ ಬರೇಲಿಯಲ್ಲಿ ಇರುವಂತ ಸಿವಿಲೆನ್ಸ್ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ. ಆದ್ರೆ ಸೆಪ್ಟೆಂಬರ್ 12ನೇ ತಾರೀಕು ರಾತ್ರಿ ಸುಮಾರು 3:45ಕ್ಕೆ ದಿಶಾ ಪಟಾಣಿಯವರ ಮನೆಯಲ್ಲಿದ್ದಂತ ಸಾಕು ನಾಯಿಗಳು ಇದ್ದಕ್ಕಿದ್ದಂತೆ ಜೋರಾಗಿ ಬೊಗಳೋದಕ್ಕೆ ಶುರು ಮಾಡ್ತವೆ. ಅವ್ರ ತಂದೆ ನಿವೃತ್ತ ಡಿಎಸ್ಪಿ ಜಗದೀಶ್ ಸಿಂಗ್ ಪಟಾಣಿ ನಾಯಿ ಯಾಕೆ ಇಷ್ಟೊಂದು ಜೋರಾಗಿ ಬೊಗಳುತ್ತಿದೆ ಅಂತ ನೋಡೋದಕ್ಕೆ ಹೊರಗಡೆ ಬಂದಾಗ ಇಬ್ರು ಯುವಕರು ಬೈಕ್ ಮೇಲೆ ಕೂತು ಅವ್ರ ಮನೆ ಮುಂದೆ ಬರ್ತಿರೋದನ್ನ ನೋಡ್ತಾರೆ. ಯಾರ್ ನೀವು? ಇಷ್ಟು ಹೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ಬೈಕ್ ನಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಇವನನ್ನ ಗೊಂದು ಹಾಕು ಅಂತ ಹೇಳ್ತಾನೆ. ತಕ್ಷಣ ಇನ್ನೊಬ್ಬ ವ್ಯಕ್ತಿ ತನ್ನ ಬಳಿ ಇದ್ದಂತ ಗನ್ನನ್ನ ತಗೊಂಡು ಗುಂಡನ್ನ ಹಾರಿಸೋದಕ್ಕೆ ಮುಂದಾಗ್ತಾನೆ. ಬೈಕ್ ನಲ್ಲಿ ಕೂತಿದ್ದಂತ ಇನ್ನೊಬ್ಬ ವ್ಯಕ್ತಿ ಕೂಡ ಗುಂಡನ್ನ ಹಾರಿಸೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಜಗದೀಶ್ ಅವರು ಡಿಎಸ್ಪಿ ಆಗಿರೋದ್ರಿಂದ ಬಹಳ ಚಾಕಚಕ್ಯತೆಯಿಂದ ಪಾರಾಗ್ತಾರೆ. ಗುಂಡಿನ ಸದ್ದು ಕೇಳ್ತಿದ್ದ ಹಾಗೇನೆ ಆತನ ಪತ್ನಿ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಟ್ಟಾಗ ಜಗದೀಶ್ ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಹೊರಗಡೆ ಬರಬೇಡಿ ಅಂತ ಸಲಹೆಯನ್ನ ಕೊಡ್ತಾರೆ. ಮತ್ತೆ ಅವರು ಅಲ್ಲಿಂದ ತಪ್ಪಿಸಿಕೊಂಡು ತಕ್ಷಣ ಪೊಲೀಸರಿಗೆ ಕರೆ ಮಾಡ್ತಾರೆ. ಸುಮಾರು 10 ರೌಂಡ್ಗಳ ಗುಂಡಿನ ದಾಳಿಯ ನಂತರ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗ್ತಾರೆ. ತಕ್ಷಣ ಜಗದೀಶ್ ಸಿಂಗ್ ಬರೇಲಿ ಎಸ್ಪಿಗೆ ಫೋನ್ ಮಾಡಿ ಘಟನೆ ಬಗ್ಗೆ ವಿವರಿಸ್ತಾರೆ. ತಕ್ಷಣ 10 ಜನ ಪೊಲೀಸ್ ಸಿಬ್ಬಂದಿಯನ್ನ ಅವರಿಗೆ ರಕ್ಷಣೆ ಕೊಡೋದಕ್ಕೆ ನೇಮಿಸಲಾಗುತ್ತೆ. ಈ ಒಂದು ಸುದ್ದಿ ಕೂಡಲೇ ಬೆಳಕಿಗೆ ಬಂದು ಮಾಧ್ಯಮದಲ್ಲಿ ಹರಿದಾಡುತ್ತೆ. ಈ ಒಂದು ಘಟನೆ ಆದಾಗ ದಿಶಾ ಪಟಾಣಿ ದೆಹಲಿಯಲ್ಲಿ ಇದ್ರು. ಆದ್ರೆ ಎಲ್ರಿಗೂ ಮೂಡದಂತ ಪ್ರಶ್ನೆ ಏನಂದ್ರೆ ಈ ಒಂದು ಅಟ್ಯಾಕ್ಗೆ ಮುಖ್ಯ ಕಾರಣ ಏನು ಮತ್ತು ಯಾರನ್ನ ಗುರಿಯಾಗಿಸಿಕೊಂಡು ಈ ಒಂದು ಅಟ್ಯಾಕ್ ಅನ್ನ ಮಾಡಲಾಗಿತ್ತು ಅಂತ ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ. ಆದ್ರೆ ಯಾರು ಕೂಡ ಊಹೆ ಮಾಡದಂತ ಒಂದು ಘಟನೆಯಲ್ಲಿ ನಡೆಯುತ್ತೆ. ಅದೇನಪ್ಪ ಅಂದ್ರೆ ಕೆನಡಾದಲ್ಲಿ ಇದ್ದಂತ ಗೋಲ್ಡಿ ಬ್ರಾರ್ ಸ್ವತಃ ತಾನೇ ಅಟ್ಯಾಕ್ ಮಾಡಿಸಿದ್ದು ಮತ್ತು ತನ್ನ ಗುಂಪಿನವರೇ ಈ ಒಂದು ಅಟ್ಯಾಕ್ ಅನ್ನ ಮಾಡಿದ್ದು ಅಂತ ರಾಜಾರೋಷವಾಗಿ ಹೇಳ್ಕೊಳ್ತಾನೆ. ಈ ದಾಳಿಯನ್ನ ಮಾಡೋದಕ್ಕೆ ಕಾರಣ ಏನು ಅಂತ ಸ್ವತಃ ಅವನೇ ಬಾಯ್ಬಿಡ್ತಾನೆ. ಅದೇನಪ್ಪ ಅಂದ್ರೆ ಹಿಂದೂ ಸನಾತನ ಧರ್ಮವನ್ನು ಅವಮಾನಿಸಿದ್ದು ಇದು ಬರೀ ಟ್ರೈಲರ್ ಅಷ್ಟೇ, ಸಿನಿಮಾ ಇನ್ನೂ ಕೂಡ ಬಾಕಿದೆ ಅಂತ ಈ ಗೋಲ್ಡಿ ಬ್ರಾರ್ ಹೇಳ್ಕೊಂಡಿದ್ದಾನೆ. ಕೆಲವು ತಿಂಗಳ ಹಿಂದೆ ಆಧ್ಯಾತ್ಮಿಕ ನಾಯಕ ಮತ್ತು ಧಾರ್ಮಿಕ ಪ್ರವಾದಿ ಅನಿರುದ್ಧಾಚಾರ್ಯ ಮಹಾರಾಜ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹುಡುಗಿಯರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. 25 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಅವಿವಾಹಿತ ಮಹಿಳೆಯರು ಅನೈತಿಕ ಸಂಬಂಧ ಹೊಂದಿದ್ದಾರೆ ಎಂಬ ಹೇಳಿಕೆಯನ್ನ ಅನಿರುದ್ಧಾಚಾರ್ಯರು ಕೊಟ್ಟಿದ್ರು. ಈ ಒಂದು ಹೇಳಿಕೆಗೆ ಪ್ರತಿಯಾಗಿ ನಟಿ ದಿಶಾ ಪಟಾಣಿಯವರ ಸಹೋದರಿ ಖುಷ್ಬು ಪಟಾಣಿ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿ ಅನಿರುದ್ಧಾಚಾರ್ಯ ಅವರನ್ನ ತೀವ್ರವಾಗಿ ಟೀಕೆ ಮಾಡಿದ್ರು. ಈತ ರಾಷ್ಟ್ರ ವಿರೋಧಿ, ನೀವು ಇಂಥ ಕಿಡಿಗೇಡಿಗಳಿಗೆ ಬೆಂಬಲವನ್ನು ಕೊಡಬಾರದು, ನಮ್ಮ ಸಮಾಜದಲ್ಲಿ ಇರುವಂತಹ ಬಲಹೀನ ಜನರು ಇಂಥ ಜನರನ್ನ ಬೆಂಬಲಿಸ್ತಾರೆ ಅಂತ ಟೀಕಿಸಿ ಖುಷ್ಬು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ರು. ಈ ಒಂದು ಹೇಳಿಕೆಗೆ ತೀವ್ರವಾಗಿ ಪ್ರತಿಕ್ರಿಯೆ ಕೊಟ್ಟಂತ ಗೋಲ್ಡಿ ಬ್ರಾರ್ ತಂಡ ಆಕೆ ಸನಾತನ ಧರ್ಮವನ್ನು ಅವಮಾನಿಸಿದಾಳೆ ಅಂತ ಕೋಪಗೊಂಡು ಅವ್ರ ಮನೆಯಲ್ಲಿ ಯಾರನ್ನು ಕೂಡ ಜೀವಂತವಾಗಿ ಬಿಡೋದಿಲ್ಲ ಅಂತ ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ರೋಹಿತ್ ಗೋದ್ರಾ ಮತ್ತು ಗೋಲ್ಡಿ ಬ್ರಾರ್ ಹೆಸರುಗಳು ಕೇಳಿ ಬಂದಿದ್ವು. ಆದ್ರೆ ದಾರಿಯಲ್ಲಿ ರಾಂಗ್ ರೂಟ್ ನಲ್ಲಿ ಬಂದಿದ್ದಂತ ವಿಜಯ್ ನಕುಲ್ ಅವರನ್ನ ಪೊಲೀಸರು ಅಡ್ಡ ಹಾಕ್ತಾರೆ. ಮತ್ತೆ ಅವ್ರ ಬಳಿ ಸ್ಪ್ಲೆಂಡರ್ ಬೈಕ್ ಇರೋದ್ರಿಂದ ಪೊಲೀಸರು ಅವನನ್ನ ಕೂಡಲೇ ಬಂಧಿಸ್ತಾರೆ. ಆದ್ರೆ ಗ್ಯಾಂಗ್ಸ್ಟರ್ಗಳನ್ನ ಮಾತ್ರ ಪೊಲೀಸರಿಗೆ ಗುರುತಿಸಲಾಗಲಿಲ್ಲ. ಈ ದಿಶಾ ಪಟಾಣಿಯ ಕುಟುಂಬ ಸದಸ್ಯರಲ್ಲಿ ಒಬ್ಬರನ್ನ ಕೊಲ್ಲುವಂತ ಜವಾಬ್ದಾರಿಯನ್ನ ರವೀಂದ್ರ ಅರೋರಾಗೆ ಒಪ್ಪಿಸಿದ್ರು. ಆದ್ರೆ ಗುಂಡಿನ ದಾಳಿ ನಡೆಸುವಂತ ಮೊದಲು ಅವರು ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ ತಿಳಿಯುವಂತ ಪೊಲೀಸರು 2,500ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರೀಕ್ಷೆ ಮಾಡಿದ್ದಾರೆ. ರಾತ್ರಿ ಸುಮಾರು 2:25ಕ್ಕೆ ಫತೇಹ್ಗಂಜ್ ವೆಸ್ಟ್ ಟೋಲ್ ಪ್ಲಾಜಾದಿಂದ ಬೈಕ್ ಬಂದಿದೆ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಸುಮಾರು 3 ಗಂಟೆಗಳಾದ್ಮೇಲೆ ದುಲ್ಹೇಮಿಯಾ ಶೈನ್ ಪ್ರದೇಶದಿಂದ ದಿಶಾ ಪಟಾಣಿಯ ಮನೆ ಕಡೆಗೆ ಹೋಗ್ತಿದ್ದಾರೆ. ರಾತ್ರಿ ಸುಮಾರು 3:34ರಿಂದ 3:35 ಒಳಗೆ ಗುಂಡಿನ ದಾಳಿಯನ್ನ ಮಾಡಿದ ನಂತರ ದಿಶಾ ಪಟಾಣಿಯ ತಂದೆಗೆ ಗುಂಡು ತೆಗೆದಿರಬಹುದು ಅಂತ ಭಾವಿಸಿದ ತಕ್ಷಣವೇ ಮಿನಿ ಬೈಪಾಸ್ ಮೂಲಕ ಮಿರ್ಜಾಪುರ್ ಚೌರಸ್ತೆಗೆ ಹೋಗ್ತಾರೆ. ಅಲ್ಲಿಂದ ಬೆಳಗ್ಗೆ ಸುಮಾರು 6:38ಕ್ಕೆ ನ್ಯಾಷನಲ್ ಹೈವೇ ಮೂಲಕ ಡೆಲ್ಲಿಗೆ ಹೋಗ್ತಿದ್ದಾರೆ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ತಕ್ಷಣವೇ ಯುಪಿ ಎಸ್ಟಿಎಫ್, ದೆಹಲಿ ಮತ್ತು ಹರಿಯಾಣ ಪೊಲೀಸರು ಎಚ್ಚೆತ್ತುಕೊಂಡು 1 ನಿಮಿಷ ಕೂಡ ವೇಸ್ಟ್ ಮಾಡದೆ ಪೊಲೀಸರು ಆ ಒಂದು ಪ್ರಕರಣವನ್ನ ಸವಾಲಾಗಿ ಸ್ವೀಕಾರ ಮಾಡಿ ಒಟ್ಟು 100 ಮಂದಿ ಪೊಲೀಸರು ಆ ಪ್ರಕರಣದಲ್ಲಿ ಅಪರಾಧಿಯನ್ನು ಹಿಡಿಯೋದಕ್ಕೆ ಭಾಗಿಯಾಗ್ತಾರೆ. ಆರೋಪಿಗಳು ಸೋನಿಪತ್ ಮೇನ್ ರೋಡ್ ಮೇಲೆ ಹೋಗ್ತಿದ್ದಾರೆ ಅಂತ ದೆಹಲಿ ಇಂಟೆಲಿಜೆನ್ಸ್ ಪೊಲೀಸರು ಹರಿಯಾಣ ಯುಪಿ ಟಾಸ್ಕ್ ಫೋರ್ಸ್ಗೆ ಮಾಹಿತಿಯನ್ನ ಕೊಡ್ತಾರೆ. ಹೀಗಾಗಿನೇ ಗಜಿಯಾಬಾದ್ಗೆ ಬರುವಂತ ದಾರಿಯಲ್ಲಿ 100 ಪೊಲೀಸರನ್ನ ನಿಯೋಜನೆ ಮಾಡಲಾಯಿತು.
ಆದ್ರೆ ಹೆಚ್ಚಿನ ಪೊಲೀಸರು ಮಫ್ತಿಯಲ್ಲಿದ್ರು. ರಾತ್ರಿ ರಸ್ತೆ ಮೇಲೆ ಪೊಲೀಸರು ಇರೋದನ್ನ ರವೀಂದ್ರ ಮತ್ತು ಇತರರು ಗಮನಿಸಿ ತಮ್ಮ ಬೈಕನ್ನ ಬೇರೆ ದಾರಿಗೆ ತಿರುಗಿಸ್ತಾರೆ. ಮಫ್ತಿಯಲ್ಲಿ ಇದ್ದಂತ ಪೊಲೀಸರು ಇದನ್ನ ಅರಿತು ಇನ್ನೊಂದು ತಂಡಕ್ಕೆ ಮಾಹಿತಿಯನ್ನ ಕೊಡ್ತಾರೆ. ಮೊದಲು ಬೈಕ್ ಮೇಲೆ ಈ ಗೋಲ್ಡಿ ಬ್ರಾರ್ ತಂಡದ ಸದಸ್ಯರು ವೇಗವಾಗಿ ಹೋಗ್ತಿದ್ರು. ಇವ್ರ ಹಿಂದೆ ಪೊಲೀಸರು ಸಿನಿಮಾ ಸ್ಟೈಲ್ ಅಲ್ಲಿ ಚೇಸ್ ಮಾಡ್ತಾರೆ. ಆದ್ರೆ ಕತ್ತಲಾಗಿದ್ದಂತ ಕಾರಣ ಆ ಆರೋಪಿಗಳು ಸಣ್ಣ ರೋಡ್ ನಲ್ಲಿ ಬೈಕ್ ಅನ್ನ ತಿರುಗಿಸಿದಾಗ ವೇಗವಾಗಿ ಬಂದಂತ ಮತ್ತೊಂದು ಕಾರು ಅವ್ರಿಗೆ ಡಿಕ್ಕಿ ಹೊಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಆರೋಪಿಗಳು ಪೊಲೀಸರ ಮೇಲೆ ಗುಂಡಿನ ದಾಳಿ ಮಾಡಿ ಪರಾರಿ ಆಗೋದಕ್ಕೆ ಯತ್ನಿಸ್ತಾರೆ. ಆದ್ರೆ ಈಗಾಗಲೇ ಕೋಪಗೊಂಡಿದ್ದಂತ ಪೊಲೀಸರು ತಮ್ಮ ಆತ್ಮ ರಕ್ಷಣೆಗಾಗಿ ಆರೋಪಿಗಳ ಮೇಲೆ ಗುಂಡನ್ನ ಹಾರಿಸ್ತಾರೆ. ಈ ಒಂದು ಘಟನೆಯಲ್ಲಿ ದೆಹಲಿ ಮತ್ತು ಹರಿಯಾಣ ಪೊಲೀಸರಿಗೂ ಕೂಡ ಗುಂಡು ತಗಲಿ ಗಾಯ ಆಗಿತ್ತು. ಮತ್ತೊಂದು ಕಡೆ ಆರೋಪಿಗಳನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಡ್ತಾರೆ. ಇನ್ನೊಂದು ಕಡೆ ಇಬ್ಬರು ಆರೋಪಿಗಳು ಪರಾರಿಯಾಗಿದ್ರು. ಅವರು ನಕುಲ್ ಮತ್ತು ವಿಜಯ್ ಅಂತ ಪೊಲೀಸರು ಗುರುತಿಸಿ ಅವರನ್ನ ಹಿಡಿದುಕೊಟ್ರೆ ₹1,00,000 ಬಹುಮಾನ ಕೊಡೋದಾಗಿ ಘೋಷಿಸುತ್ತಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳಿದಂತೆ ಇಬ್ಬರು ಅಪರಾಧಿಗಳನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಮತ್ತೆ ಇನ್ನೂ ಇಬ್ರು ಪರಾರಿಯಾಗಿದ್ದಾರೆ. ಅವರೇನಾದ್ರೂ ಸಿಕ್ಕಿದ್ರೆ ಪೊಲೀಸರು ಅವರನ್ನು ಕೂಡ ಎನ್ಕೌಂಟರ್ ಮಾಡ್ತಾರೆ ಅಂತ ಸುದ್ದಿ ಕೇಳ್ಬರ್ತಿದೆ. ಈ ಇಬ್ಬರು ಆರೋಪಿಗಳಿಗಾಗಿ 3 ರಾಜ್ಯಗಳ ಪೊಲೀಸ್ ಸಿಬ್ಬಂದಿ ಶೋಧವನ್ನ ನಡೆಸಿದ್ದಾರೆ. ನಕುಲ್ ಲೋಹಾದ್ವಾ ಗ್ರಾಮಕ್ಕೆ ಸೇರಿದವನು. ಈ ವಿಜಯ್ ತೋಮರ್ ಬಾಗಪೇಟೆ ಸಮೀಪದ ವಾಜಿಪುರ್ ಗ್ರಾಮಕ್ಕೆ ಸೇರಿದಂತ ವ್ಯಕ್ತಿ. ಇವರಿಬ್ರು ಕೂಡ ಪರಾರಿಯಾಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಭಾಗಿಯಾದಂತ ಯಾವುದೇ ವ್ಯಕ್ತಿಯಾದ್ರೂ ಕೂಡ ತಪ್ಪದೆ ಅವನನ್ನ ಬಂಧಿಸಲಾಗುತ್ತೆ ಅಂತ SSP ಅನುರಾಗ್ ಆರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟಿ ದಿಶಾ ಪಟಾಣಿ ಮತ್ತು ಅವರ ತಂದೆ ಜಗದೀಶ್ ಅವರು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಕೃತಜ್ಞತೆಯನ್ನ ತಿಳಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಭರವಸೆ ಕೊಟ್ಟಂತೆಯೇ ನಡೆದುಕೊಂಡಿದ್ದಾರೆ. ಮತ್ತೆ ಯಾವುದೇ ಭಯ ಇಲ್ಲದೆ ಅವರು ಈ ಒಂದು ಸಮಾಜವನ್ನ ಕ್ಲೀನ್ ಮಾಡ್ತಾರೆ ಎಂದು ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರು, ಈ ಯೋಗಿ ಆದಿತ್ಯನಾಥ್ ರಾಜಕೀಯ ಬೆಂಬಲದಿಂದ ಬೆಳೆದಿದ್ದಂತಹ ಹಲವಾರು ರೌಡಿಗಳನ್ನ ಮಟ್ಟ ಹಾಕಿದ್ದಾರೆ. ಹಲವು ಮಾಫಿಯಾಗಳ ವಿರುದ್ಧ ತಮ್ಮ ಸ್ಪೆಷಲ್ ಆಪರೇಷನ್ಗಳ ಮೂಲಕ ಅನೇಕರನ್ನ ಜೈಲಿಗೆ ಕಳಿಸಿದ್ದಾರೆ. ಇನ್ನೂ ಹಲವರನ್ನ ಎನ್ಕೌಂಟರ್ ಮಾಡಿ ಮುಗ್ಸ್ ಹಾಕಿದ್ದಾರೆ. ಮತ್ತೆ ಹಲವು ಕ್ರಿಮಿನಲ್ಗಳ ಆಸ್ತಿ ಪಾಸ್ತಿಯನ್ನ ಮುಟ್ಕೋಲ್ ಹಾಕೊಂಡಿದ್ದಾರೆ. ಮೊದಲು ಯುಪಿಯಲ್ಲಿ ಇದ್ದಂತ ದರೋಡೆ ಗ್ಯಾಂಗ್ಸ್ಟರ್ಸ್ ಗಳ ಸಮಸ್ಯೆ ಈಗ ಕಡಿಮೆಯಾಗಿದೆ. ಸಾಮಾನ್ಯ ಜನರು ಈ ಒಂದು ಸಮಾಜದಲ್ಲಿ ಬದುಕೋದಿಕ್ಕೆ ಯಾವುದೇ ಭಯದ ವಾತಾವರಣ ಇರಬಾರ್ದು ಅನ್ನೋದು ಅವರ ಕನಸು. ಅದನ್ನ ಅವರೀಗ ಸಾಕಾರಗೊಳಿಸಿದ್ದಾರೆ ಕೂಡ. ಆದ್ರೆ ಕೆಲವರು ಇದನ್ನ ಎನ್ಕೌಂಟರ್ ರಾಜಕೀಯ ಅಂತಾನೂ ಕೂಡ ಟೀಕೆ ಮಾಡ್ತಾರೆ. ಒಟ್ನಲ್ಲಿ ಯೋಗಿಜಿ ಈ ರೌಡಿಗಳಿಗೆ ಕ್ರಿಮಿನಲ್ಗಳಿಗೆ ಒಂದು ರೀತಿ ಸಿಂಹ ಸ್ವಪ್ನ ಅಂದ್ರೆ ತಪ್ಪಾಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಯೋಗಿಜಿ ಬಗ್ಗೆ ಮತ್ತು ಅವರ ಕಾರ್ಯವೈಖರಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.